ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಶುದ್ಧ ದ್ವಿತೀಯ, ಶುಕ್ರವಾರ 20/3/2026. ವಾರ ಬಂದು ಶುಕ್ರವಾರ, ತಿಥಿ ಬಂದು ದ್ವಿತೀಯ, ರಾತ್ರಿ 3 ಗಂಟೆ 57 ನಿಮಿಷದವರೆಗಿರ್ತಕ್ಕಂಥದ್ದು. ನಕ್ಷತ್ರ ರೇವತಿ ನಕ್ಷತ್ರ, ರಾತ್ರಿ 3 ಗಂಟೆ 56 ನಿಮಿಷದವರೆಗಿರ್ತಕ್ಕಂಥದ್ದು. ಯೋಗ ಬಂದು ಬ್ರಹ್ಮಯೋಗ, ಕರ್ಣ, ಬಾಲವ. ಇದು ಪಂಚಾಂಗ ವಿಶೇಷ. ಅಲ್ಲಿಂದ ರಾಹುಕಾಲ ಸಿದ್ಧಾಂತ ರೀತಿಯಲ್ಲಿ 10 ಗಂಟೆ 59 ನಿಮಿಷ 12:30ವರೆಗೂ, ವಾಕ್ಯ ರೀತಿಯಲ್ಲಿ 10:30ರಿಂದ 12. ಗುಳಿಕ ಕಾಲ 7:54ರಿಂದ 9:28. ವಾಕ್ಯ ರೀತಿಯಲ್ಲಿ 7:30ರಿಂದ 9. ಅರ್ಧ ಪ್ರಹರಿ ಬಂದು 2 ಗಂಟೆ 1 ನಿಮಿಷ 3 ಗಂಟೆ 35 ನಿಮಿಷ ಇರ್ತಕ್ಕಂಥದ್ದು. ವಾಕ್ಯ ರೀತಿ 1:30ರಿಂದ 3. ಯಮಗಂಡ ಬಂದು 3:32ರಿಂದ 5 ಗಂಟೆ 3 ನಿಮಿಷ ಇರ್ತಕ್ಕಂಥದ್ದು. ಆದ್ಮೇಲೆ ವಾಕ್ಯ ರೀತಿಯಲ್ಲಿ 3ರಿಂದ 4. ಇನ್ನು ಅಮೃತ ಗಡಿಗಳು 9ರಿಂದ 10:30 ಇರ್ತಕ್ಕಂಥದ್ದು. ಇನ್ನು ಈ ಪರಾಭವನ ಸಂಸ್ಕೃತದಲ್ಲಿ ಈ ದಿನ ನಾವು ಒಂದು ಕಡೆಯಿಂದ ದಿನ ಭವಿಷ್ಯ ಮಾಮೂಲಿಯಾಗಿ ಕ್ಯಾಲ್ಕುಲೇಷನ್ ಹಾಕ್ಕೊಳ್ತಾ ಹೋಗೋಣ. ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಥಿರತೆ, ಉತ್ತಮ ಹಣಕಾಸು ನಿರ್ವಹಣೆ, ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ, ಎಲ್ಲ ರೀತಿಯ ರೈತರಿಗೆ ಕೃಷಿಯಲ್ಲಿ ಮಂದ ಪ್ರಗತಿ. ಇವತ್ತು ಏನು ಹೊರಸಡಿಕೆ ಇರೋದ್ರಿಂದ ಯಾರೂ ವ್ಯವಸಾಯ ಮಾಡೋಕ್ಕೆ ಹೋಗಿರೋದಿಲ್ಲ, ಅರ್ಥ ಆಯ್ತಲ್ಲ. ಅದೇ ರೀತಿಯಲ್ಲಿ ಏನೋ ಈ ಕುರಿ ಕೋಳಿ ಅಣಬೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷ ದೃಷ್ಟಿ, ಕುಂದಿಲೆ ದೃಷ್ಟಿ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಗೆ ಬಂದಾಗ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ, ಗೃಹದಲ್ಲಿ ಶಾಂತಿ ವಾತಾವರಣ, ಮಕ್ಕಳಿಂದ ಶುಭ ಸುದ್ದಿ. ಈ ಕಲ್ಲಂಗಡಿ, ಸೌತೆಕಾಯಿ, ನಿಂಬೆಹಣ್ಣು ಇವುಗಳನ್ನ ಬೆಳೀತಾರಲ್ಲ ರೈತರು, ಈ ದಾಳಿಂಬೆ ಅಂತ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಆದಾಯ ಇರತಕ್ಕಂಥದ್ದು. ಈ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮದೇವತನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ, ಕೆಂಪು ದೃಷ್ಟಿ ಬಣ್ಣ. ಅಲ್ಲಿಂದ ಆತ್ಮೀಯರೇ, ಮಿಥುನ ರಾಶಿಗೆ ಬಂದಾಗ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಪ್ರಗತಿ, ಧನಲಾಭ. ಕೃಷಿಕರಿಗೆ ವ್ಯವಸಾಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಧನ ನಷ್ಟವೂ ಆಗ್ತಕ್ಕಂಥ ರೈತರಿಗೆ. ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಲಕ್ಷ್ಮೀ ಅಷ್ಟೋತ್ತರವನ್ನು ಕೇಳಿ, ಇಲ್ಲದ್ರೆ ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ದೃಷ್ಟಿ, ಬಿಳಿಯ ದೃಷ್ಟಿ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗಲಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಾಲ್ಯ ಸ್ನೇಹಿತರ ಭೇಟಿ. ನಿಮ್ಮ ಏನೋ ಮೊದಲು ಪೂರ್ವಕಾಲದ ಸ್ನೇಹಿತರೆಲ್ಲ ಭೇಟಿ ಆಗ್ತಾರೆ ಇವತ್ತು. ಗೃಹ ಸೌಖ್ಯ. ಈ ಜಾನುವಾರುಗಳನ್ನ ಏನೋ ಮೇಯಿಸ್ತಾರಲ್ಲ ರೈತರು, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ವ್ಯಾಪಾರ ಚೆನ್ನಾಗಾಗ್ತಕ್ಕಂಥದ್ದು. ನೀವು ಗೋವಿನ ಪೂಜೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕೆಂಪು ದೃಷ್ಟಿ ಬಣ್ಣ. ಅಲ್ಲದೆ ಸಿಂಹರಾಶಿಗೆ ಬಂದಾಗ ಪ್ರಯಾಣದ ಸಾಧ್ಯತೆ, ಎಲ್ಲೋ ಪ್ರಯಾಣ ಹೋಗ್ಬೇಕಂತಕ್ಕಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥದ್ದು ಇವತ್ತು. ಹಣಕಾಸಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಮನಃಶಾಂತಿ ಇರ್ತಕ್ಕಂಥದ್ದು. ತೆಂಗಿನ ಬೆಳೆಗಾರರು, ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕೆಂಪು ದೃಷ್ಟಿ ಬಣ್ಣ ಆಗಿರ್ತಕ್ಕಂಥ ಆತ್ಮರೇ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಮಿಶ್ರ ಫಲ. ಕಡೆ ಆದಾಯವಿರ್ತದೆ, ಕಡೆ ಖರ್ಚು ಇರ್ತಕ್ಕಂಥದ್ದು, ಮಿಶ್ರ ಫಲ ಇರ್ತಕ್ಕಂಥದ್ದು. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ಮಾವು, ಹಲಸು ಮತ್ತು ಈ ಗೇರು ಬೀಜ ಬೆಳೀತಕ್ಕಂಥ ರೈತರಿಗೆ ಶುಭದಾಯಕ ಇರತಕ್ಕಂಥ ದಿನ ಇವತ್ತು. ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗೋಗ್ರಾಸ ನೀಡಿ ಹಸಿವು ಗುಣಪಡಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ಕಿತ್ತಳೆ ದೃಷ್ಟಿ ಬಣ್ಣ. ಅಲ್ಲಿ ತುಲಾರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಆದಾಯದಲ್ಲಿ ವ್ಯತ್ಯಯ. ಶುಂಠಿ, ತಂಬಾಕು, ಸಾಂಬಾರು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ವೈದ್ಯರಿಗೆ ಶುಭ ದಿನ. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ, ಹಳದಿ ದೃಷ್ಟಿ ಬಣ್ಣ. ಆತ್ಮರದ ವೃಶ್ಚಿಕ ರಾಶಿಗೆ ಬಂದಾಗ ಇದು ಶುಭಕರವಾಗಿರ್ತಕ್ಕಂಥ ದಿನ. ಬಂಧುಗಳ ಮಿಲನ, ಏನೋ ಭೂರಿ ಭೋಜನ, ಒಳ್ಳೆಯ ಊಟದ ವ್ಯವಹಾರ ಸಿಗ್ತಕ್ಕಂಥದ್ದು ನಿಮಗೆ. ಏನೋ ಮಕ್ಕಳಿಂದ ಶುಭ ಸುದ್ದಿ, ಹೈನುಗಾರಿಕೆಯಲ್ಲಿ ಶುಭ. 6 ಅದೃಷ್ಟ ಸಂಖ್ಯೆ ವಾಯು ದೃಷ್ಟಿಕ್ಕೂ ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಈ ದಿನ. ಅಲ್ಲಿಂದ ಮುಂದಕ್ಕೆ ಬಂದಾಗ ಈ ಧನುಷ್ ರಾಶಿಯವರಿಗೆ ಕಾರ್ಯದ ಸಫಲತೆ, ಬಂಧು ಮಿತ್ರರ ಭೇಟಿ, ಮಕ್ಕಳಿಂದ ಶುಭ ಸುದ್ದಿ. ಈ ಕಾಫಿ, ಟೀ, ರಬ್ಬರು ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಬೆಳೆಗಾರರಿಗೆ, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಬಹಳ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ದಿನ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಸಿಕ್ಕು ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಈ ಹಾಲು, ಮೊಸರು, ತುಪ್ಪ
ಈ ಪೇಡಾಗಳು ಎಲ್ಲ ಮಾರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ವಿಶೇಷ ಏನಪ್ಪ ಅಂದರೆ, ನೀವು ಧನುಸು ರಾಶಿಯವರು ಒಂದು ವಿಶೇಷ, ನೀವು ಅನ್ನದಾನ ಮಾಡಬೇಕು. ಯಾರಾದರೂ ಒಂದಿಬ್ಬರು ಕರ್ಕೊಂಬಂದು ಅವರಿಗೆ ಊಟ ಹಾಕಿ, ಅದರಿಂದ ನಿಮಗೆ ಲಕ್ಷ್ಮೀಪ್ರದವಾಗ್ತಕ್ಕಂಥದ್ದು ಜೀವನ. ಅಲ್ಲದೆ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಧಿಕವಾಗಿರ್ತಕ್ಕಂಥ ಖರ್ಚುಗಳು, ವೃಥಾ ತಿರುಗಾಟ, ತರಕಾರಿ ಬೆಳೆದ ಬೆಳೆಗಾರರಿಗೆ ಆಘಾತ. ಅಂದರೆ ಬೆಳೆಗಳು ಬರತಕ್ಕಂಥದ್ದಿಲ್ಲ ಈ ದಿನ, ತರಕಾರಿ ಮಾರ್ಕೆಟ್ಗೆ ಎತ್ಕೊಂಡು ಹೋದರೆ ನಷ್ಟ ಇರ್ತಕ್ಕಂಥದ್ದು. ಅದಾದಮೇಲೆ ಈ ಬ್ರೆಡ್ ಅಂಗಡಿಗಳವ್ರಿಗೆ, ಈ ಸ್ವೀಟ್ ಮೀಟ್ ಸ್ಟಾಲ್ಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ಕುಂಭರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಕುಂಭರಾಶಿಯವರಿಗೆ ಇವತ್ತು. ಈ ಆಯಿಲ್ ಸೀಡ್ಸ್ ಅಂತೀವಿ ನೋಡಿ, ಕಡಲೆ ಬೀಜ ಬೆಳೀತಕ್ಕಂಥವ್ರು, ಹೊಂಗೆ, ಬೇವು, ಈ ಬೀಜ ಎಣ್ಣೆ ಕಾಳುಗಳು ಯಾರ್ಯಾರು ಸಂಸ್ಕರಿಸಿಟ್ಟಿರ್ತಾರೆ, ಬೆಳೆದಿಟ್ಟಿರ್ತಾರೆ, ರೈತರಿಗೆ ಬಹಳ ಒಳ್ಳೆಯ ಕಾಸು ಸಿಗ್ತಕ್ಕಂಥದ್ದು ಇವತ್ತು. ಈ ಸ್ವೋದ್ಯೋಗಗಳಿಗೆ ಶುಭಕರ ಲಾಭವಾಗಿರ್ತಕ್ಕಂಥ ದಿನ. ನೀವು ಗೋಪೂಜೆ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗ ಕಾರ್ಯಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ, ಸ್ನೇಹಿತರ ಭೇಟಿ, ಹೈನುಗಾರಿಕೆಯಲ್ಲಿ ಶುಭದಿರ್ತಕ್ಕಂಥ ದಿನ. ಜಾನುವಾರು ವ್ಯಾಪಾರಿಗಳಿಗಂತೂ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಕುರಿ, ಕೋಳಿ, ಮೇಕೆ ಮಾರ್ತಾರೆ ನೋಡಿ, ಅವರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇಲ್ಲಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ನಾರಾಯಣ ಮೂರ್ತಿಯನ್ನು ಧ್ಯಾನ ಮಾಡಿ ನೀವು. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಪರಾಭವನ ಸಂವತ್ಸರದ 2ನೇ ದಿನದ ದ್ವಾದಶ ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಲಕ್ಷ್ಮೀನಾರಾಯಣನ ದಯದಿಂದ ಈ ದಿನ ಶುಭಕರವಾಗಿರಲಿ. ಈ ವರ್ಷದಡ್ಕು ಅಂತಾರೆ ನೋಡಿ, ಇದನ್ನು ಚೆನ್ನಾಗಿ ಎಂಜಾಯ್ ಮಾಡಿ. ನೀವು ವರ್ಷವೆಲ್ಲ ನಮಗೆ ಇದೇ ಫಲಗಳು ಬರಲಿ ಅಂತ ದೇವರಲ್ಲಿ ಧ್ಯಾನ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ತಿಳಿಸುತ್ತಾ, ತಮ್ಮಲ್ಲಿ ಆದ್ಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಕ್ತಾ ಇದ್ದೀವಿ. ಜೈ ಶ್ರೀರಾಮ್.